ಫ್ರೆಂಡ್ಸ್, ವೆಲ್ಕಮ್ ಟು ಸಿಹಿ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಬಾಳೆಕಾಯಿ ಬಜ್ಜಿ ಮಾಡೋದು ಬಾಳೆಕಾಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಚಳಿಗೆ ಸಂಜೆ ಟೈಮು ಕಾಫಿ ಟೀ ಜೊತೆಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಆಗಿನೂ ಯೂಸ್ ಮಾಡ್ಬೋದು. ಸೊ ಮಕ್ಕಳು ಬಾಕ್ಸಿಗೂ ಫ್ರೆಶ್ಶಾಗೆ ಮಾಡಿಬಿಟ್ಟು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಾಳೆಕಾಯಿ ಬಜ್ಜಿ ಮಾಡಲಿಕ್ಕೆ ಇಲ್ಲಿ ನಾನು ಸ್ವಲ್ಪ ಕಡಲೆ ಹಿಟ್ಟು ತಗೊಂಡು ಇಟ್ಕೊಂಡಿದ್ದೀನಿ. ಮತ್ತು ಬಾಳೆಕಾಯಿನ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಬಾಳೆಕಾಯಿ ರೆಡಿ ಇಟ್ಕೊಂಡಿದ್ದೀನಿ. ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡಲ್ಲಿ ಗೆಸ್ಟ್ ಬಂದಾಗೂ ಕಾಫಿ ಟೀ ಏನು ಸರ್ವ್ ಮಾಡ್ತೀವಿ ಅದ್ರ ಜೊತೆಯಲ್ಲಿ ಸ್ನ್ಯಾಕ್ಸ್ ಒಂದು ಬಾಳೆಕಾಯಿ ತೊಗೊಂಬಂದು ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ತುಂಬ ಸಿಂಪಲ್ ಮೆಥಡು. ಈ ಮೆಥಡ್ ಯೂಸ್ ಮಾಡಿ ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕಡಲೆ ಹಿಟ್ಟು ಮಾಮೂಲಿ ರೆಗ್ಯುಲರಾಗೆ ಕಡಲೆ ಹಿಟ್ಟು ಯೂಸ್ ಮಾಡ್ತಿಲ್ಲ, ಬೇರೆ ಬೋಂಡ ಹೋಗಿಲ್ಲ, ಅದನ್ನೇ ಸೇಮ್ ತೊಗೊಂಡಿರೋದು. ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಕ್ರಿಪ್ಸಿನೆಸ್ ಚೆನ್ನಾಗಿರುತ್ತೆ. ಸೊ ಅದರಿಂದ 2 ಸ್ಪೂನು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಚಿಲ್ಲಿ ಪೌಡ್ರ್ ಇದೆ, ಸೊ ಅಚ್ಕಾರದ ಪುಡಿ, ಮತ್ತು ಉಪ್ಪು, ಮತ್ತು ಓಮ್ ಕಾಳು ಅಂತ ಸಿಗುತ್ತೆ, ಅದನ್ನು ಹಾಕಿದರೆ ಫ್ಲೇವರ್ನು ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪನೇ ಜೀರಿಗೆ ತೊಗೊಂಬಿಟ್ಟು ಲೈಟಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಟ್ರೈ ಮಾಡಿ ನೋಡಿ. ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಲೈಟಾಗಿ ತೊಗೊಂಡಿದ್ದೀನಿ ಅದು. ಸೊ ಆಲ್ರೆಡಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದೆಲ್ಲ ಕ್ರಿಪ್ಸಿನೆಸ್ ಇರುತ್ತೆ. ಸೊ ಅದು ಲೈಟಾಗಿ ಬೇಕಾಗುತ್ತೆ ಬಜ್ಜಿ ಆಗಿರೋದ್ರಿಂದ. ಸೊ ಹಂಗಾಗಿ ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಡೋಣ. ಇಲ್ಲಿ ಒಂದು ಪ್ಯಾನ್ ತೊಗೊಂಬಿಟ್ಟು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯೂಸ್ ಮಾಡೋದಿಲ್ಲ ಕೊಬ್ಬರಿ ಎಣ್ಣೆ. ಸೊ ಏನೇ ಟಿಫನ್ ಆಗಿರ್ಬೋದು, ನಾನ್ ವೆಜ್ ಆಗಲಿ, ಈ ಥರ ಫ್ರೈ ಐಟಮ್ ಆಗಲಿ, ಪ್ರತಿಯೊಂದಕ್ಕೂ ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ಕೊಕೊನಟ್ ಆಯಿಲನ್ನೇ ಫ್ರೆಶ್ ಆಗಿರೋ ಅಂಥದ್ದು ನಾವೇ ಮಾಡ್ಕೊತೀವಿ. ಸೊ ಇದನ್ನು ನಾನು ರೆಗ್ಯುಲರಾಗಿ ಎಲ್ಲ ಕುಕ್ಕಿಂಗೆಲ್ಲ ಯೂಸ್ ಮಾಡೋದು. ಆದರೆ ಲೆಸ್ ಕೊಲೆಸ್ಟ್ರಾಲ್ ಇರುತ್ತೆ, ಗುಡ್ ಫಾರ್ ಹೆಲ್ತ್ ಅಂತ ಎಲ್ಲದಕ್ಕೂ ಪ್ರಿಯಾರಿಟಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ. ಸೊ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಕಡಲೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಗಂಟಿಲ್ದಂಗೆ ಕಡಲೆ ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ. ಸೊ ನೀಟಾಗಿ ನೋಡಿಕೊಂಡು, ಮತ್ತು ತುಂಬ ತೆಳ್ಳಗೆ ಕಲಿಸ್ಬಾರ್ದು. ನಾನು ಕನ್ಸಿಸ್ಟೆನ್ಸಿ ನೋಡ್ತೀನಿ. ಸೊ ಬೇರೆ ಎಲ್ಲ ಬಜ್ಜಿ ಆದರೆ ಸ್ವಲ್ಪ ತೆಳ್ಳಗಿದ್ರೆ ನಡೆಯುತ್ತೆ. ಬಾಳೆಕಾಯಿಗೆ ಅದು ಹಿಟ್ಟು ಚೆನ್ನಾಗಿ ಹಿಡಿಬೇಕು. ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಡಬೇಕು. ನಾನು ತೋರಿಸ್ತೀನಿ ತಿಕ್ನೆಸ್ ಹೇಗಿರುತ್ತೆ ಅಂತ, ಎಷ್ಟು ಬೇಕಾಗುತ್ತೆ ಅಂದ್ಬಿಟ್ಟು. ಸೊ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಾದಮೇಲೆ ಬಾಳೆಕಾಯಿ ಕಟ್ ಮಾಡ್ತೇನೆ. ಬಿಕಾಸ್ ಮುಂಚೆನೇ ಕಟ್ ಮಾಡಿದರೆ ಅದು ಕಪ್ಪಾಗಿಬಿಡುತ್ತೆ. ಈ ಹಿಟ್ಟನ್ನು ಸೆಟ್ ಆಗಲಿಕ್ಕೆ ಒಂದು 5-10 ನಿಮಿಷ ಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟೇ ಕಲಸಿಟ್ಕೊತಾ ಇದ್ದೀನಿ. ಸೊ ನೀರನ್ನು ನೋಡಿ ಹಾಕ್ಕೊಳ್ಳಿ. ಹಂಗೇನಾದ್ರು ತೆಳ್ಳಗಾಯಿತು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನ ನೀವು ಆ್ಯಡ್ ಮಾಡ್ಕೊಬೋದು. ಬಟ್ ಒಂದೇ ಸರಿಗೆ ಕಲಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿದೆ. ಈ ಥರ ಇರಬೇಕಾಗುತ್ತೆ. ಇಷ್ಟು ತಿಕ್ನೆಸ್ ಇದ್ದರೆ ಕರೆಕ್ಟ್ ಆಗುತ್ತೆ. ಕೆಲವೊಬ್ಬರು ಇದಕ್ಕೆ ಅರಿಶಿನ ಹಾಕ್ಕೊತಾರೆ ಮತ್ತು ಇಂಗು ಹಾಕ್ತಾರೆ, ಅದು ಆಪ್ಷನಲ್ಲು. ನಾನೇನು ಹಾಕೋದಿಲ್ಲ, ನಾನು ಇಷ್ಟೇ ಹಾಕೋದು. ಇವಾಗ ಏನು ಆ್ಯಡ್ ಮಾಡಿದ್ದೀನೋ ರೆಗ್ಯುಲರಾಗಿ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ. ಸೊ ಈ ಥರನೂ ಮಾಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಏನಿವೆ ಒಂದು 10 ನಿಮಿಷ ನಾವು ಬಾಳೆಕಾಯಿ ಕಟ್ ಮಾಡ್ಕೊಳ್ಳೋದ್ರಲ್ಲಿ ಚಿಕ್ಕದು ಏನಾರು ಗಂಟಿದ್ರೆ ಅದು ನೆಂದ್ಕೊಂಡಿರುತ್ತೆ. ಆಮೇಲೆ ಮಿಕ್ಸ್ ಮಾಡುವಾಗ ಸರಿ ಹೋಗುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಕೈಯಲ್ಲಿ ತಗೊಂಡ್ರೂ ಈ ತಿಕ್ನೆಸ್ ಇರುತ್ತೆ. ನಮಗೆ ಒಂದು ಫಿಂಗರಲ್ಲಿ ನೋಡಿರೂ ಈ ತಿಕ್ನೆಸ್ ಇರಬೇಕು ಹಿಟ್ಟು. ಸೊ ಇದು ಇವಾಗ ಕರೆಕ್ಟಾಗಿರುತ್ತೆ. ಇವಾಗ ಬಾಳೆಕಾಯಿನ ಕಟ್ ಮಾಡೋಣ. ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿರೋ ಎಣ್ಣೆನ ಸ್ವಲ್ಪ ಇಷ್ಟು ತೊಗೊಂಬಿಟ್ಟು ಇದರಲ್ಲಿ ನೋಡಿ ಒಂದು 3/4 ಸ್ಪೂನ್ ಇದೆ, ಚಿಕ್ಕ ಸ್ಪೂನಲ್ಲಿ. ಇದರಲ್ಲಿ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಂಡಿರೋದ್ರ ಜೊತೆಲಿ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ತುಂಬ ಕ್ರಿಪ್ಸಿಯಾಗಿ ಬರುತ್ತೆ ಬಜ್ಜಿ. ಸೊ ಹಂಗಾಗ್ಬಿಟ್ಟು ಎಲ್ಲ ಮಿಕ್ಸ್ ಆಗಿ ಆದಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆನ ಆ್ಯಡ್ ಮಾಡಿಕೊಂಡು ಈ ಥರ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಹಿಟ್ಟು ನೋಡಿ ಒಂದು ಸ್ವಲ್ಪನೂ ಗಂಟಿಲ್ಲ, ಏನಿಲ್ಲ, ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಸೊ ಇವಾಗ ಬಾಳೆಕಾಯಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾಗಿರೋ ಇದಕ್ಕೆ ನೀವು ಸ್ಲೈಸ್ ಮಾಡ್ಕೊಬೋದು, ಯಾವ ಶೇಪಿಗೆ ಬೇಕೋ ಹಾಗೆ. ಸೊ ನಾನು ಈ ಥರ ಉದ್ದನೂ ಇದೆ, ರೌಂಡ್ ಇದೆ, ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಇರುತ್ತೋ ಸೊ ಹಾಗೆ ಮಾಡ್ಕೊಳ್ಳಿ, ಯಾವ ಶೇಪ್ ಇಷ್ಟ ಆಗುತ್ತೋ ಹಾಗೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಅಂದರೆ ಹಿಟ್ಟು ಚೆನ್ನಾಗಿ ಎರಡೂ ಕಡೆಯೂ ಬಾಳೆಕಾಯಿಗೆ ಅಂಟಬೇಕು. ಸೊ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೊಂದನ್ನೇ
ಸೊ ಒಂದೊಂದನ್ನೇ ತೆಗೆದ್ಬಿಟ್ಟು ಇವಾಗ ಆಯಿಲಲ್ಲಿ ಹಾಕ್ತಾಯಿದ್ದೀನಿ. ಸೊ ಆಯಿಲ್ ಕಾದಿದೆಯಾ ಬಿಫೋರ್ ನೋಡ್ಕೊಬೇಕು ಚೆನ್ನಾಗಿ. ಸೊ ನೋಡಿ ಹಾಕುವಾಗಲೇ ಗೊತ್ತಾಗುತ್ತೆ ಅಲ್ಲಿ ಮೇಲ್ಗಡೆ ಎಲ್ಲ ಎಷ್ಟು ಕ್ರಿಪ್ಸಿಯಾಗಿ ಅದು ಬಂದುಬಿಡುತ್ತೆ ಹೂವು. ಸೊ ಇವಾಗ ಈ ಥರ ಹಿಂಗೆ ಬೇಯ್ತಾ ಇರುತ್ತೆ ಎಲ್ಲ ಬಜ್ಜಿನೂ. ಸೊ ಆಪೋಸಿಟ್ ಸೈಡಲ್ಲಿನ ಉಲ್ಟಾ ಮಾಡಿ ಹಾಕ್ಕೋಬೇಕಾಗುತ್ತೆ. ಸೊ ಎಲ್ಲ ಮೀಡಿಯಮ್ ಉರಿ ಕಮ್ಮಿ ಉರಿಯಲ್ಲೇ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಎಲ್ಲನೂ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಬೇಕು. ಸೊ ನೀವು ಹೈ ಫ್ಲೇಮ್ ಏನಾದ್ರು ಇದ್ಬಿಟ್ರೆ ಮೇಲ್ಗಡೆ ಎಲ್ಲ ಬೇಗ ಬ್ರೌನ್ ಆಗಿಬಿಡುತ್ತೆ, ಒಳಗಡೆ ಬಾಳೆಕಾಯಿ ಬೆಂದಿರೋದಿಲ್ಲ. ಸೊ ಬಾಳೆಕಾಯಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಂಗಾಗ್ಬಿಟ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಎಲ್ಲ ಬಜ್ಜಿನೂ ಚೆನ್ನಾಗಿ ಕುಕ್ ಆಗಿದೆ. ಸೊ ತೆಗಿಯುವಾಗ ಎಣ್ಣೆಯಿಂದ ಎತ್ಕೊಳ್ಳುವಾಗ ಹೈ ಫ್ಲೇಮಲ್ಲಿ ಇಡಿ. ಸೊ ಆ ಥರ ಇಡೋದ್ರಿಂದ ಬಜ್ಜಿಲಿರೋ ಎಣ್ಣೆ ಎಲ್ಲ ಅಲ್ಲೇ ಇರುತ್ತೆ, ಜಾಸ್ತಿ ಎಣ್ಣೆ ಬರೋದಿಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ತೆಗೀರಿ. ಮತ್ತು ಸ್ವಲ್ಪ ಮಿನಿಮಮ್ ಆಯಿಲ್ ಬರುತ್ತೆ. ಆವಾಗ ಅದನ್ನು ನೀವು ತೆಕ್ಕೊಂಬಿಟ್ಟು ಟಿಶ್ಯೂ ಪೇಪರಲ್ಲಿ ಒಂದು ಕಂಟೈನರಲ್ಲಿ ಹಾಕ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ ನಾನೊಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದರಲ್ಲಿ ಟಿಶ್ಯೂ ಪೇಪರ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಮಿನಿಮಮ್ ಆಯಿಲ್ ಏನಿರುತ್ತೋ ಅದು ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ತಿನ್ನುವಾಗ ಅಷ್ಟೊಂದು ಆಯಿಲ್ ನಮಗೆ ಬಾಡಿಗೆ ಸಿಗೋದಿಲ್ಲ. ಸೊ ಈ ಥರ ಟ್ರೈ ಮಾಡಿ, ತುಂಬ ಕ್ರಿಪ್ಸಿಯಾಗಿರುತ್ತೆ. ನೋಡಿದ್ರಲ್ಲ ಕೆಲವೊಬ್ಬರು ಅರಿಶಿನ ಎಲ್ಲ ಹಾಕ್ತಾರೆ. ಸೊ ನಾನು ಯಾವುದೇ ರೀತಿ ಕಲರ್ ಹಾಕಿಲ್ಲ, ಅಚ್ಕಾರದ ಪುಡಿ ಮಾತ್ರ ಹಾಕಿರೋದು. ಪರ್ಫೆಕ್ಟಾಗಿ ಕಲರ್ ಇಷ್ಟು ಸಾಕಾಗುತ್ತೆ. ಸೊ ನಾನಿಲ್ಲಿ ಒಂದು ತೋರಿಸ್ತೀನಿ, ಬಿಸಿ ಬಿಸಿಯಾಗಿ ಎಷ್ಟು ಕ್ರಿಪ್ಸಿಯಾಗಿದೆ ಅಂದರೆ ನೋಡಿ, ಓಪನ್ ಮಾಡುವಾಗೆ ಗೊತ್ತಾಗುತ್ತೆ. ಸೊ ತುಂಬ ಕ್ರಿಪ್ಸಿಯಾಗಿದೆ, ಬಾಳೆಕಾಯಿನೂ ಚೆನ್ನಾಗಿ ಕುಕ್ ಆಗಿದೆ, ಟೇಸ್ಟೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಕಾಫಿ ಟೀ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸು ಪರ್ಫೆಕ್ಟಾಗಿರುತ್ತೆ ಬಾಳೆಕಾಯಿ ಬಜ್ಜಿ. ಈ ಥರನೂ ನೀವು ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ತುಂಬಾ ಟೇಸ್ಟು ಸಖತ್ತಾಗಿದೆ, ತಿನ್ನುವಾಗ ಕ್ರಿಪ್ಸಿನೆಸ್ಸು ಗೊತ್ತಾಗ್ತಾ ಇದೆ. ಇದೇ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಆ ಮಧ್ಯದಲ್ಲಿ ಜೀರಿಗೆ ಫ್ಲೇವರು ಸಖತ್ತಾಗಿ ಬರ್ತಾಯಿದೆ. ಬಜ್ಜಿ ಪರ್ಫೆಕ್ಟಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಟ್ರೈ ಮಾಡಿ, ನೀವು ಬಜ್ಜಿನ ಟೇಸ್ಟ್ ಮಾಡಿ.